ಅಣ್ಣ, ಒಂದು ಖುಷಿ, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಮ್ ಜೊತೆ ಇರೋದು, ನಿಮ್ಮ ಒಳ್ಳೆತನಗಳನ್ನ ನಮ್ಗೆ ಕಲಿಯೋದಕ್ಕೊಂದು ಅವಕಾಶ. ಸೊ ಈ ಕ್ಷಣ ನಿಮ್ಮ ಮಾತು ಅಣ್ಣ. ಏನು ವ್ಯಥೆ ಪಡ್ಬೇಕಾಗಿಲ್ಲ ನೋಡಿ. ಇವಾಗ ನೇಚರ್ಲಿ ಸೂರ್ಯ ಮುಳುಗ್ಲೇಬೇಕು, ಹುಟ್ಲೇಬೇಕು. ಹೌದು. ಅದೇ ತರ ಡ್ಯಾನ್ಸ್ ಸೀಸನ್ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಅದ್ರಲ್ಲಿ ಕ್ವಾರ್ಟರ್ ಫೈನಲ್ಸ್ ಬರ್ಬೇಕು, ಸೆಮಿಫೈನಲ್ಸ್ ಬರ್ಬೇಕು, ಫೈನಲ್ಸ್ ಬರ್ಬೇಕು. ದಿಸ್ ಇಸ್ ರೊಟೀನ್. ಇನ್ನೊಂದು 7-8 months, 4-5 months ಅಗೇನ್ ವಿ ಆರ್ ಗೋಯಿಂಗ್ ಟು ಜಾಯಿನ್ ಫಾರ್ ಸೀಸನ್ 8. ಸೊ ಆ ಭರವಸೆ ಯಾವಾಗಲೂ ಇರಬೇಕು. ಯಾಕಂದ್ರೆ ಇವಾಗ ಈ ಸ್ಟಾರ್ಸ್ ಎಲ್ಲ ಹೋಗ್ತಾರೆ, ಹೊಸ ಡಾನ್ಸಿಂಗ್ ಸ್ಟಾರ್ಸ್ ಬರ್ತಾರೆ, ಕೊರಿಯೋಗ್ರಾಫರ್ ಮಾತ್ರ ಚೇಂಜ್ ಆಗಲ್ಲ, ನಮ್ ಪರ್ಮನೆಂಟ್ ಅವರು. ಸೊ ಅವ್ರು ಮಾತ್ರ ಇರ್ತಾರೆ. ಬಟ್ ಈ ಸೀಸನ್ 7 ಎಲ್ಲ ಕಂಟೆಸ್ಟೆಂಟ್, ಮಾಸ್ಟರ್ಸ್, ಆಮೇಲೆ ಮೆಂಟರ್ಸ್ ಎಲ್ಲ ಸೇರಿ ನಮ್ನ ಹೆವೆನ್ ತಗೊಂಡೋಗಿದ್ದಾರೆ. ಯಾಕಂದ್ರೆ ಅವ್ರು ಕೊಟ್ಟಂತ ಬ್ಯೂಟಿಫುಲ್ ಡಾನ್ಸಸ್ ಇರ್ಬೋದು, ನಾವು ಕಲ್ತಿದೀವಿ. ನಾನು ಹೋದ ಮನೆಗೆ ಟ್ರೈ ಮಾಡ್ತಾ ಇದ್ದೆ, ಅವ್ರೆಲ್ಲ ಮಾಡ್ತಾರಲ್ಲ ಹೆಂಗೆ ಮಾಡ್ಬೋದು ಅಂತ ಟ್ರೈ ಮಾಡ್ತಿದ್ದೆ. ಬಿಕಾಸ್ ಇಟ್ಸ್ ಅ ನ್ಯೂ ಥಿಂಗ್ ಇವನ್ ಫಾರ್ ಮೀ. And it's so beautiful. And being with Chini Prakash Master sir, ರಾಘು ಇರ್ಬೋದು, ರಕ್ಷಿತಾ ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ನೀವಿರ್ಬೋದು, ಇಡೀ ಟೀಮ್ ಇರ್ಬೋದು, ಇಲ್ಲಿರೋ ಪ್ರತಿ ಒಬ್ರು ನಾ ಮಿಸ್ ಮಾಡ್ಕೊಳ್ಳ. ಐ ಬಿ ಲವಿಂಗ್ ದೆಮ್ ಆಲ್ವೇಸ್. ಐ ವೋಂಟ್ ಮಿಸ್ ದೆಮ್ ಬಿಕಾಸ್ ದೇ ಆರ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ಯಾವಾಗ ನನ್ನ ಹೃದಯದಲ್ಲಿ ಇರ್ತಾರೆ. ಯಾಕಂದ್ರೆ ತಿರ್ಗಾ ಸಿಗ್ತೀವಿ, ಯಾಕಂದ್ರೆ ಸಿಗಬೇಕು, ಅದು ಜೀವನ. ಬಟ್ ಇವತ್ತು ಸೆಮಿಫೈನಲ್ಸ್ ಆಗಿದ್ರು ನೀವು ಯಾರು ಟೆನ್ಷನ್ ತಗೊಂಡು ಡ್ಯಾನ್ಸ್ ಮಾಡಬೇಡಿ, ಜಾಲಿಯಾಗಿ ಆಡಿ. ಡ್ಯಾನ್ಸ್ ಮಾಡೋದೇ ಜಾಲಿಯಾಗಿ ಮಾಡ್ಬೇಕಷ್ಟೇ. ಏನೇ ಮಾಡಿದ್ರು ಫೈನಲ್ಸ್ ಬರ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಾವು ಡ್ಯಾನ್ಸ್ ಅಂತೂ ಚೆನ್ನಾಗಿ ಮಾಡಬೇಕು, ವಕಾವ್ ಥರ ಮಾಡ್ಬೇಕಷ್ಟೇ. ಓಕೆ, ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ನೋಡಿ, ನಮಗೆ ಇವಾಗ ಕಷ್ಟ ಬಿಡ್ಬೇಕು, ಯಾರನ್ನ ಫೈನಲ್ ತಗೊಂಡು ಹೋಗ್ಬೇಕು ಅನ್ನೋದು ನಮಗೆ ಡಿಫಿಕಲ್ಟ್ ಆಗೋ ಥರ ನೀವು ಡ್ಯಾನ್ಸ್ ಮಾಡಬೇಕು. ಓಕೆ, ಆ ಆಶೀರ್ವಾದದಲ್ಲಿ ನಾವೆಲ್ಲ ಕೂತಿದ್ದೀವಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಆದ್ರೆ ಅಣ್ಣ, ನಿಮ್ಮ ಹೃದಯದಲ್ಲಿ ನಾವೆಲ್ಲರೂ ಇರ್ತೀವಿ, ನಮ್ಮ ಹೃದಯದಲ್ಲಿ ನೀವಿರ್ತೀರ. ಆದ್ರೆ ವಿಶೇಷವಾಗಿ ಹೃದಯ ಅಷ್ಟೇ ಅಲ್ಲ ಅಣ್ಣ, ಇಡೀ ಅವರ ಸೋಲ್ ಅಲ್ಲಿ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರಾ. ಅವ್ರು ಮಾತ್ರ ನಿಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾರೆ, ನಿಮ್ಮ ಸ್ಪರ್ಶವನ್ನ ಅವ್ರು ತುಂಬಾ ಮಿಸ್ ಮಾಡ್ತಾರೆ. ಅದೇ ಈ ವೇದಿಕೆಯ ನಿಮ್ಮ ಡಾರ್ಲಿಂಗ್, ನಮ್ಮ ರ್ಯಾಂಪ್ ಅಣ್ಣ. ಅಲ್ಲೋಡಿ ಅಣ್ಣ, ಅಲ್ಲೋಡಿ ಅಣ್ಣ. ನೋಡಿ ಪಾಪ ಕಣ್ಣೆಲ್ಲ ಮಿಡಿಸ್ತಾ ಇದೆ, ನಾನು ಏನ್ ಮಾಡ್ಲಿ. ಅಯ್ಯಯ್ಯೋ. Don't worry, Ramp. Meet you again 2024. Lovely. Until then, keep watching. Lovely. ಎಷ್ಟೇ ಕಂಟೆಸ್ಟೆಂಟ್ಸ್ ಚೇಂಜ್ ಆದ್ರೂ ಕೂಡ ಆ ರ್ಯಾಂಪ್ಗೆ ಯಾವತ್ತಿದ್ರು ದ ಒರಿಜಿನಲ್ ಸ್ಟಾರ್ ಅಂದ್ರೆ ಅದು ನಮ್ಮ ಶಿವಣ್ಣನೇ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ವಿ ಲವ್ ಯು. ಥ್ಯಾಂಕ್ ಯು. ಸೊ ಹಾಗಾದ್ರೆ ಅಣ್ಣ ಹೇಳ್ದಂಗೆ ಟೆನ್ಷನ್ ತಗೊಳ್ಳೆ, ಖುಷಿಯಾಗಿ ಸೆಮಿಫೈನಲ್ಸ್ ಅಲ್ಲಿ ಇವತ್ತು ಎಂಜಾಯ್ ಮಾಡ್ಕೊಂಡು ಎಲ್ರು ಪರ್ಫಾರ್ಮ್ ಮಾಡ್ಬೇಕು. ಸೊ ಇದೇ ಜೋಶಲ್ಲಿ ಶುರು ಮಾಡೋಣ ಇವತ್ತಿನ ಸೆಮಿಫೈನಲ್ಸ್. ಕಾಳಿ ಅವತಾರದಲ್ಲಿ ರಕ್ತ ಬೀಜಾಸುರನ ಕಥೆಯನ್ನ ಹಾಗೂ ಕಾಳಿಯನ್ನ ಇವತ್ತು ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮೂಲಕ ತಗೊಂಡ್ಬಂದಿದ್ದಾರೆ. ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಮನ್ಸಿಗೆ ಎಷ್ಟು ಇಷ್ಟ ಆಯ್ತು ಅಜಯ್ ಆಪ್ತಿ ಅವರ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ರಾಘು, ಅಜಯ್, ನಿಮ್ ಜೊತೆಗೆ ಡಾನ್ಸ್ ಮಾಡಿದ್ರು, ತುಂಬಾ ಅದ್ಭುತವಾಗಿ ಡಾನ್ಸ್ ಮಾಡಿದ್ರು. ತಮ್ಮ ಹೆಸರು ಹೇಳ್ಬೋದು ಅನ್ಸುತ್ತೆ. ಏನ್ ನಿಮ್ಮ ಹೆಸರು? My name is Popeye. Popeye the Sailor Man. Yes, Popeye the Popeye the Sailor Man. Hey, but very nice job. Yeah. ಆಮೇಲೆ ಇನ್ನೊಬ್ರು ಅಮ್ಮ ನೀವು? ಅಂತ್ರ. Beautifully done. It was a very good effort, Ravi Master. Ajay, Apti, ಫ್ಯಾಂಟಾಸ್ಟಿಕ್ ಎಫರ್ಟ್. ಬಟ್ ಆಸ್ ಎನ್ ಆಡಿಯನ್ಸ್ ಈ ತರ ಕಥೆಗಳನ್ನ ಇಷ್ಟಪಡೋ ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಯು ಕುಡ್ ಹ್ಯಾವ್ ಮೇಂಟೈನ್ ದ ಡಿವಿನಿಟಿ ಆಫ್ ಇಟ್. ವೆಸ್ಟರ್ನ್ ಮ್ಯೂಸಿಕ್ ಇಂಡ್ಯೂಸ್ ಮಾಡ್ದೇನೆ ಇದನ್ನ ಆದಷ್ಟು ನಮ್ಮ ಶಾಸ್ತ್ರೀಯ ಸಂಗೀತ ಜೊತೆ ಇಟ್ಟಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತಿತ್ತು ನನಗನ್ನಿಸ್ತು. ಒಂದಷ್ಟು ಸುಮಾರು ಕಡೆ ಬ್ಲಾಂಕ್ ಆಗಿತ್ತು, ಬಿಕಾಸ್ ದೇ ವರ್ ವೇಟಿಂಗ್ ಟು ಡೂ ದಟ್ ಲಿಫ್ಟ್. ಇಟ್ಸ್ ನಾಟ್ ಈಸಿ. ನಿಜವಲ್ಲ ಮೇಲೆ ನೀವು ಲಿಫ್ಟ್ ಮಾಡಿದ್ದು ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಅದ್ರ ಜೊತೆಗೆ ಆ ಬ್ಲಾಂಕ್ ಸ್ಪೇಸ್ ಗಳನ್ನ ಕವರ್ ಮಾಡಬಹುದಿತ್ತು ಅಂತ ನನಗೆ ಅನಿಸ್ತು. ಐ ಡೋಂಟ್ ನೋ ಹೌ. ಆದ್ರೆ ನಿಮ್ಮ ಎಫರ್ಟ್ ಆಗ್ಲಿ, ನೀವು ಮಾಡೋ ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಆಪ್ತಿ, ಯುವರ್ ಎನರ್ಜಿ ಇಸ್ mind blowing. Thank you so much. Ajay and Apti, I wish you all the best. God bless you. Ravi, all the best. ನಿಮ್ಮ ಈ ಅದ್ಭುತವಾದಂತಹ ಪ್ರಯತ್ನಕ್ಕೆ ಸ್ಕೋರ್ಸ್ ಏನು ಅಂತ ನೋಡೋಣ. ಅರ್ಜುನ್ ಸರ್ 8, ರಕ್ಷಿತಾ ಮ್ಯಾಮ್ 7.5, ರಾಘು 8.5, ಚಿನಿ ಮಾಸ್ಟರ್ 8. ನಿಮ್ಮ ಟೋಟಲ್ ಸ್ಕೋರ್ 32. Best wishes, fingers crossed. Good luck. Thank you so much. Love you guys. Thank you, Master.
ಗಂಗೆನ ಭೂಮಿಗೆ ತಂದಂತ ಭಗೀರಥನ ಒಂದು ಕತೆ ಅಂದ್ರೆ ಶಿವನಾಗಿ ನಮ್ಮ ಪ್ರಜ್ವಲ್ ಹಾಗೂ ಚೈತನ್ಯ ಗಂಗೆಯಾಗಿ ನೃತ್ಯದ ಹೊಳೆಯನ್ನ ಇಲ್ಲಿ ಹರಿಸಿದ್ದಾರೆ. ಸೊ ಇಬ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಪ್ಲೀಸ್. ರಕ್ಷಿತಾ ಮ್ಯಾಮ್. Prajwal and Chaitanya gave one of the best performances on DKT season 7 ansathe. I really wish to see them in the finale. Let's hope everything goes well for them. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್. ಪ್ರಜ್ವಲ್ ಅಂಡ್ ಚೈತನ್ಯ ಇಡೀ ಸೀಸನ್ ತುಂಬಾ ಸೀರಿಯಸ್ ಆಗಿ ತಗೊಂಡು ಪ್ರಜ್ವಲ್ ನನ್ಗಿನ್ನೂ ನೆನಪಿದೆ ಬಂದಾಗ ಈ ಸೀಸನ್ ನಾನು ಗೆಲ್ಲೇಬೇಕು, ಗೆಲ್ತೀನಿ, ನಮ್ಮ ಹುಡುಗರಿಗೋಸ್ಕರ, ನಮ್ಮಂತ ಬ್ಯಾಕ್ ಡ್ಯಾನ್ಸರ್ಸ್ಗೋಸ್ಕರ ಗೆಲ್ತೀನಿ ಅಂತ ಹೇಳಿದ್ರಿ. ನಾನು ಒಂದು ದಿನಾನು ನೀವು ಆ ಮಾತಿಂದ ಹಿಂದೆ ಬಂದಿದ್ದು ನೋಡೇ ಇಲ್ಲ ಪ್ರಜ್ವಲ್. ಪ್ರತಿ ಪರ್ಫಾರ್ಮೆನ್ಸ್ ನೀವು ಟ್ರೈ ಮಾಡ್ತಾನೆ ಇದ್ದೀರಾ ಬೆಸ್ಟ್ ಮಾಡೋದಕ್ಕೆ. ಸೋ ಪ್ರೌಡ್ ಆಫ್ ಯು. ಅಂಡ್ ಚೈತನ್ಯ ಯು ಆರ್ ಆಲ್ಸೋ ಸೋ ಸ್ಟ್ರಾಂಗ್ಲಿ ಸಪೋರ್ಟಿಂಗ್ ಪ್ರಜ್ವಲ್ ಅಂಡ್ ನಿಮ್ದೇ ಒಂದು ಸಪ್ರೇಟ್ ಅವರ ರಿಯಲಿ ವೆರಿ ಗುಡ್. ನನಗೆ ಇದರಲ್ಲಿ ಹೈಲೈಟ್ ಅನ್ಸಿದ್ದ ತ್ರಿಶೂಲ ಇಟ್ಕೊಂಡು ನೀವು ಬಂದ್ರಲ್ಲ, ಅದು ರೋಪ್ ಅಂತ ಅನ್ಸಿಲ್ಲ, ಸುಮ್ಮನೆ ನಿಂತಿದ್ದೀರಾ ಅನಿಸ್ತು. ಸಡನ್ ಆಗಿ ಇಟ್ ವಾಸ್ ಶಾಕಿಂಗ್. ಆ ಫೈರ್ ಅಲ್ಲಿ ಬಂದಿದ್ದಲ್ಲ, ಇಟ್ ವಾಸ್ ವೆರಿ ಗುಡ್. ಬಟ್ ಸ್ಟಿಲ್ ಇಷ್ಟು ಸ್ಟ್ರಾಂಗ್ ಜೋಡಿ ಇದ್ದಾಗ ಇನ್ನೇನೋ ಬೇಕಿತ್ತೇನೋ ಅಂತ ಒಂದು ಅನ್ಸದಂತ ನಿಜ. ಬಟ್ ಆಲ್ ದಿ ಬೆಸ್ಟ್, ವೆರಿ ಗುಡ್. ನಿಮ್ದು ಗ್ರಾಫ್ ವಾಸ್ ಅಮೇಝಿಂಗ್. ಒಳ್ಳೇದಾಗ್ಲಿ. ಶಿವಣ್ಣ. ಪ್ರಜ್ವಲ್ ನಿಜವಾಲ್ವೇ ಯು ಲುಕ್ ವೆರಿ ಗುಡ್. ಯಾಕಂದ್ರೆ ಆನೆಸ್ಟ್ಲಿ ನಾನು ಅದಕ್ಕೆ ಎದ್ದು ನಿಂತ್ಕೊಂಡೆ. ಶಿವ ಅಂದ ತಕ್ಷಣ ದೇವರು, ನನಗೆ ಇಷ್ಟವಾದ ದೇವರು. ಅದು ಆಕ್ಚುಲಿ ಗೆಟಪ್ ಎಲ್ಲರಿಗೂ ಸುಡ ಇಟ್ ಸೂಟ್ಸ್ ಯು ವೆರಿ ವೆಲ್. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಚೈತನ್ಯ ನಿಮ್ಗೂ ಅಷ್ಟೇ, ಯು ಲುಕ್ ವೆರಿ ಗುಡ್ ಅಂಡ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಅಂಡ್ ವೆನ್ ಯು ಕೇಮ್ ಹಿಯರ್ ದಿಸ್ ಪೋರ್ಷನ್ ವಾಸ್ ಅಮೇಝಿಂಗ್. ಸಮ್ ಪೋರ್ಷನ್ಸ್ were really good except repetition ಆಗೋದು ಬಿಟ್ರೆ ಅದರ್ವೈಸ್ ರೆಸ್ಟ್ ಆಫ್ ಥಿಂಗ್ಸ್ ಯು ಟ್ರೈಡ್ ವೆರಿ ವೆಲ್. ಅಂಡ್ ಒನ್ಸ್ ಅಗೇನ್ ಐ ಸೇ ಪ್ರಜ್ವಲ್ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದ್ರು. ಲಾರ್ಡ್ ಶಿವ ತರನೇ ಕಾಣ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪ್ರಜ್ವಲ್ ಹೇಳಿದ ಹಾಗೆ ಇದು ನನ್ನ ಜರ್ನಿ ಅಲ್ಲ, ಇದು ಎಲ್ಲಾ ಬ್ಯಾಕ್ ಡಾನ್ಸರ್ಸ್ ನ ಜರ್ನಿ ಆಗ್ಬೇಕು ಅಂತ ಹೇಳಿ. ಸೊ ಅದ್ಭುತವಾದಂತಹ ಜರ್ನಿ. ಒಂದ್ಸಲಿ ಯೋಚನೆ ಮಾಡಿದ್ರೆ ನಿಮ್ಮ ಜರ್ನಿ ಬಗ್ಗೆ ಏನ್ ಅನ್ಸುತ್ತೆ ಪ್ರಜ್ವಲ್? ಏನು ತುಂಬ ಖುಷಿ ಆಗುತ್ತೆ. ತುಂಬ ಕಲ್ತಿದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಡೇ ಹೇಳಿದೆ, ಇವತ್ತು ಹೇಳ್ತೀನಿ, ಡಾನ್ಸರ್ಸ್ಗೋಸ್ಕರ ಗೆಲ್ತೀನಿ. ಯಾಕಂದ್ರೆ ಅದಕ್ಕೆ ಏನೇನು ಮಾಡಬೇಕು ನಾನು ಮಾಡ್ತೀನಿ, ಟ್ರೈ ಮಾಡ್ತೀವಿ. ಸೂಪರ್ ಪ್ರಜ್ವಲ್, ಸೂಪರ್. ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಮಾತ್ ಮೇಲೆ ನಿಲ್ಲೋದು ಇಂಪಾರ್ಟೆಂಟ್ ಅಲ್ವಾ? ಚೈತನ್ಯ, ನೀನ್ ಮಾತಾಡೋದೇ ಇಂಪಾರ್ಟೆಂಟ್. ತುಂಬ ಖುಷಿ ಆಗ್ತಿದೆ ಅಕ್ಕ. ಸೆಮಿಫಿನಾಲಿಗೆ ಬರ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಪ್ರಜ್ವಲ್ ಅಣ್ಣ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಅಣ್ಣ. ಈಗ ಚೈತನ್ಯ ಹಾಗೂ ಪ್ರಜ್ವಲ್ ಅಣ್ಣ ಅವರ ಪರ್ಫಾರ್ಮೆನ್ಸ್ಗೆ ಚನ್ಯಾಜಿ 8.5. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್ 8. ಥ್ಯಾಂಕ್ ಯು. ರಾಘು 8.5. ಥ್ಯಾಂಕ್ ಯು ಸರ್. ಸರ್ ಚಿನಿ ಮಾಸ್ಟರ್ 8. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಟೋಟಲ್ ಸ್ಕೋರ್ 33. ಹೋಪ್ ಫಾರ್ ದ ಬೆಸ್ಟ್ ಪ್ರಜ್ವಲ್ ಅಂಡ್ ಚೈತನ್ಯ. ಗುಡ್ ಲಕ್. ಥ್ಯಾಂಕ್ ಯು.